ನಮಸ್ಕಾರ ಎಲ್ಲರಿಗೆ. ನಾನು ನಿಮ್ಮ ಮಾಂತೇಶ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂತ ಇದ್ದೀನಿ. ನಾನಂತ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ರಿ ಮಾಂತೇಶ್ ಯೂಟ್ಯೂಬ್ ಚಾನಲ್ ಕನ್ನಡ. ಇವತ್ತು ನ್ಯೂಜಿಲ್ಯಾಂಡ್ ಮತ್ತೆ ಸೌತ್ ಆಫ್ರಿಕಾ ಮ್ಯಾಚಿನ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನಿನ್ನೆ ಮ್ಯಾಚ್ ನೋಡಿ ಸಖತ್ತಾಗಿ ಎಂಜಾಯ್ ಮಾಡಿದೀವಿ. ಒಂದು ಬೇಜಾರೇನಂದ್ರೆ ಸತತವಾಗಿ 7 ಮ್ಯಾಚ್ ಅನ್ನು ಗೆದ್ದುಕೊಂಡು ಬಂದಿರುವಂತ ಸೌತ್ ಆಫ್ರಿಕಾ ಇವತ್ತು ಸೋತೋದ ಆಫ್ರಿಕಾ. ನೀನು ಏನೇ ಆಡು ಎಷ್ಟೇ ಆಡು ಸೆಮಿಫೈನಲ್ ವರೆಗೆ ಬಂದು ವಾಪಸ್ ಹೋಗೋದಿರುತ್ತಲ್ಲ, ಅದು ತುಂಬಾ ಬೇಜಾರು. 7ಕ್ಕೆ 7 ಗೆದ್ಕೊಂಡು ಬಂದಿರೋ ಮ್ಯಾಚು ಟೀಮು ನಿನ್ನೆ ದಿನ ನ್ಯೂಜಿಲ್ಯಾಂಡ್ ಜೊತೆ ಫುಲ್ಲು ಕಳಪೆ ಪ್ರದರ್ಶನ ಅಂತ ಹೇಳ್ಬೋದು. ಮ್ಯಾಚು ಒನ್ ಸೈಡ್ ಮ್ಯಾಚ್ ಆಗೋ, ಪವರ್ ಪ್ಲೇ ಅಲ್ಲೇ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ಇನ್ನು ನೋಡಕ್ಕಂತೂ ಇನ್ನು ಏನು ಉದಿರ್ಲಿಲ್ಲ. ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಸೌತ್ ಆಫ್ರಿಕಾ ಬಗ್ಗೆ ಬ್ಯಾಟಿಂಗ್ ಬಗ್ಗೆ ಮಾತಾಡ ಒಂದು ಹೈಲೈಟ್ಸೇ ಇಲ್ಲ. ಅಲ್ಲಿ ಏನು ಹೇಳ್ಕೊಳ್ಳೋಷ್ಟು ಬ್ಯಾಟಿಂಗೇ ಇಲ್ಲ. ಮಾರ್ಕ್ರಮ್ ಜಾನ್ಸನ್ ಒಬ್ರು ಬಿಟ್ರೆ ಬೇರೆ ಯಾರು ಆಡಿಲ್ಲ. ಅಲ್ಲಿ ಹೇಳಷ್ಟು ಯಾರು ಅಲ್ಲಿ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಲೇ ಕೂಡುದು. ನಾವು ನ್ಯೂಜಿಲೆಂಡ್ ತಂಡದಿಂದ ಒಳ್ಳೆ ಬ್ಯಾಲಿಂಗ್ ಮಾಡಿದ್ರು. ಅವ್ರಿಗೆ ಅದೊಂದ್ ಸ್ವಲ್ಪ ನಾವು ಏನೋ ಬಾಲಿಂಗ್ ಅಲ್ಲಿ ಮ್ಯಾಜಿಕ್ ಮಾಡ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಬಾಲಿಂಗ್ ಅಲ್ಲಿ ಏನೋ ನಡೀಲಿಲ್ಲ. ಅಂದ್ರೆ ಪವರ್ ಪ್ಲೇ ಅಲ್ಲಿ 80 ರನ್ ಮೇಲೆ ಹೊಡಿತಾರೆ. 80+ ರನ್ ಹೊಡೆದಾಗ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ನ್ಯೂಜಿಲೆಂಡ್ ಎಂತ ಮ್ಯಾಚ್ ಆಡಿದ್ರು ಆ ಗ್ರೂಪ್ ಅಲ್ಲಿ ಹಂಗೋ ಹಿಂಗೋ ಇವ್ರ ರೇಟ್ ಅಲ್ಲಿ ಕೂಡ ಸೆಮಿಫೈನಲ್ ಬರೋದು ಗ್ಯಾರಂಟಿ ಇರಲ್ಲ. ಬೇರೆ ಒಂದು ಟೀಮ್ ಮೇಲೆ ಡಿಪೆಂಡ್ ಆಗಿ ಪಾಕಿಸ್ತಾನ ಏನಾದ್ರು ಚೆನ್ನಾಗಿ ಆಡಿದ್ರೆ ಇವ್ರು ಸೆಮಿಫೈನಲ್ ಕೂಡ ಬರೋಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಅಂತ ಟೀಮ್ ಬಂದ್ಬಿಟ್ಟು ಸತತವಾಗಿ 7 ಮ್ಯಾಚ್ ಅನ್ನು ಗೆದ್ದಿರುವಂತ ಸೌತ್ ಆಫ್ರಿಕಾ ಟೀಮ್ನ ಒಡೆದು ಓಡಿಸ್ತಾರೆ ಮನೆಗೆ ಅಂತ ಹೇಳ್ಬೋದು. ತುಂಬಾ ಬೇಜಾರಾಗುತ್ತೆ. ಸೌತ್ ಆಫ್ರಿಕಾ ನಿನ್ನೆ ದಿನ ಆ ತರ ಕಳಪೆ ಪ್ರದರ್ಶನ ಕೊಟ್ಟಿರೋದನ್ನು. ನ್ಯೂಜಿಲ್ಯಾಂಡ್ ಬ್ಯಾಟಿಂಗ್ ಅಂತೂ ನೋಡಿದ್ರೆ ಬೌಂಡ್ರಿಗಳ ಸುರಿಮಳೆ, 6, 4ಗಳ ಸುರಿಮಳೆ ಅಂತ ಹೇಳ್ಬೋದು. ಇನ್ ಅಲೆನ್ ಕೇವಲ 33 ಬಾಲಿನಲ್ಲಿ ಸೆಂಚುರಿ ಹೊಡೆದು ಇವತ್ತು ನಂಬರ್ 1 ಸ್ಥಾನದಲ್ಲಿದ್ದಾರೆ. T20 ವರ್ಲ್ಡ್ ಕಪ್ ಅಂತ ಬಂದಾಗ ಅತಿ ವೇಗವಾಗಿ ಸೆಂಚುರಿ ಮಾಡಿರೋದು ಫಸ್ಟ್ ಇವರೇ. ಇವಾಗ ಇವ್ರ ಹೆಸರಲ್ಲೇ ಇದೆ ಫಸ್ಟ್ ಸ್ಥಾನ. ಇಬ್ಬರ ಜೊತೆ ಆಟ ಅದು ಸೆಮಿಫೈನಲ್ ಟೈಮಲ್ಲಿ ಸೌತ್ ಆಫ್ರಿಕಾದ ವಿರುದ್ಧದ ಆಟದಲ್ಲಿ ಇವರು ಯಾವಾಗಲೂ ಎಲ್ಲೋ ಆಡಿದ್ರೆ ಏನು ಅಷ್ಟೊಂದು ನಿಮ್ಗೆ ಇದಕ್ಕೆ ವರ್ಲ್ಡ್ ಕಪ್ ಅಂತ ಬಂದಾಗ ಇಬ್ಬರ ಒಂದು ಜೊತೆ ಆಟ ಕೇವಲ 55 ಬಾಲಿನಲ್ಲಿ 117 ರನ್ಗಳನ್ನು ಮಾಡ್ತಾರೆ. ಆಮೇಲೆ ಕೇವಲ ಒಂದೇ ವಿಕೆಟ್ಗಳನ್ನು ಕಳೆದುಕೊಂಡು ಇವರು ಕೇವಲ 13 ಓವರ್ಗಳಲ್ಲಿ ಫಿನಿಶ್ ಮಾಡ್ತಾರೆ. ಚೇಂಜ್ ಮಾಡಿ ಇವರು ಡೈರೆಕ್ಟ್ ಆಗಿ ಫೈನಲ್ಗೆ ಪ್ರವೇಶ ಮಾಡ್ತಾರೆ. ಅವರು ತುಂಬಾ ಖುಷಿಯಾಗಿದ್ರು. ಸೌತ್ ಆಫ್ರಿಕಾನ ನೋಡಿದ್ರೆ ನನಗೆ ಯಾಕೋ ತುಂಬಾ ಬೇಜಾರಾಯಿತು. ಸತತವಾಗಿ 7 ಮ್ಯಾಚ್ಗಳನ್ನು ಗೆದ್ಕೊಂಡು ಬಂದಿರುವಂತ ಸೌತ್ ಆಫ್ರಿಕಾ ಇವತ್ತು ಸೋತೋದ ಆಫ್ರಿಕಾ ಆಗಿದೆ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇವತ್ತಿದೆ. ಇವತ್ತು ನಾವು ಸಾಯಂಕಾಲ ನೋಡಿ ಆಮೇಲೆ ಗೊತ್ತಾಗುತ್ತೆ ಯಾರು ಫೈನಲ್ ಬರ್ತಾರೆ ಅನ್ನೋದು. ಇವರಿಬ್ಬರು ಸೆಮಿಫೈನಲ್ ಇವತ್ತು ಆಡಲಿದ್ದಾರೆ. ಇವರಿಬ್ಬರಲ್ಲಿ ಯಾವ ತಂಡ ಬರುತ್ತಂತ ಅವರು ವೇಟ್ ಮಾಡ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದಾರೆ. ಯಾರು ಬರ್ಬೋದಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನನಗಂತೂ ಇಂಡಿಯಾ ಫೈನಲ್ ಆಡುತ್ತೆ 100% ಅಂತ ನಂಬಿಕೆ ನನಗಿದೆ. ಆದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ನೋಡೋಣ ಸಾಯಂಕಾಲ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಯಾರು ಇವತ್ತು ಸೆಮಿಫೈನಲ್ ಗೆದ್ದು ಫೈನಲ್ಗೆ ಹೋಗ್ತಾರಂತ ನೋಡೋಣ. ಗೆದ್ದು ಆಮೇಲೆ ಫೈನಲ್ ಅಲ್ಲಿ ನ್ಯೂಜಿಲ್ಯಾಂಡ್ ಜೊತೆ ಯಾರು ಆಡ್ಬೋದಂತ ನಿಮ್ಮ ಅಭಿಪ್ರಾಯ ಏನಾರಿದ್ರೆ ತಿಳಿಸಿ. ನನ್ನ ಈ ಚಾನೆಲ್ ಅನ್ನು ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು, ನಿಮ್ಮ ಒಂದು ಲೈಕ್ಗೋಸ್ಕರ ನಾನು ನೋಡಿ ತುಂಬಾ ಖುಷಿ ಪಡ್ತೀನಿ. ಅದರಿಂದ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಬಾಯ್. ನಾಳೆ ಸಿಗೋಣ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಿನ ಬಗ್ಗೆ ಮಾತಾಡೋಣ.